ಸಂತೆ ಕಾಲಿಂಗ್ ಸುಂಕದಕಟ್ಟೆ. ಅಂತರ್ ಸಂತೆ ಕಾಲಿಂಗ್ ಸುಂಕದಕಟ್ಟೆ. ಸುಂಕದಕಟ್ಟೆ ಅಂದಲ್ಲ. ನಿಮ್ಮ ಕಡೆ ಏನಾದ್ರು ವಿಷಯ ಇದೆಯಾ? ಬೆಳಿಗ್ಗೆ ತಾಯಿ ಮರಿ ಸಿಕ್ಕಿದೆ ನೋಡಿ. ಮೆಸೇಜ್ ರಿಸೀವ್ಡ್. ಓವರ್. ಸೊ ಗಾಯ್ಸ್, ಇವತ್ತು ಮತ್ತೊಂದು JLR ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಟುಡೇ ಇವತ್ತು ನಾವು ಕಾರವಾರ, ಕರ್ನಾಟಕ, ಕಾಶ್ಮೀರಲ್ಲಿ ನಾವು ಇವತ್ತು ಬಂದಿದ್ದೀವಿ. ದೇವ್ಬಾಗ್ ಬೀಚ್ ರೆಸಾರ್ಟ್ JLR ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಇದು ಕಾರವಾರ ಗೋವಾ ಹೈವೇ ಬರ್ತಾ ಇರಬೇಕಾದ್ರೆ ಲೆಫ್ಟಲ್ಲಿ ಬರೋವಂಥ ಪ್ರಾಪರ್ಟಿ. ಈ ಥರದೊಂದು ಸಣ್ಣ ಮಡ್ ಪಾತ್ ಸಿಗುತ್ತೆ, ಮಣ್ಣು ರಸ್ತೆ. ಸೊ ಗಾಯ್ಸ್, ಫೈನಲಿ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ನೋಡಿ, ಈ ಥರ ಬೋರ್ಡ್ ಇರುತ್ತೆ, ಮಡ್ ಪಾತ್. ನೀವು ಬಂದಿದ ತಕ್ಷಣ ಮಣ್ಣು ರಸ್ತೆ ಫಾಲೋ ಮಾಡ್ಕೊಂಡು ಬಂದರೆ ಇದೇ ಎಂಟ್ರೆನ್ಸ್. ವೆಲ್ಕಮ್ ಟು ದೇವ್ಬಾಗ್ JLR ಕಾರವಾರ. ಸೊ ಎಂಟ್ರೆನ್ಸಲ್ಲೇ ನಿಮಗೆ ಈ ಥರ ಒಂದು ಬ್ಯೂಟಿಫುಲ್ ಪಾರ್ಕಿಂಗ್ ಸ್ಪೇಸ್ ಸಿಗುತ್ತೆ. ಅಲ್ಲಿ 2 ವೀಲರ್ ಮತ್ತು ಇಲ್ಲೊಂದು ಬಸ್ ಅಥವಾ TT ಅಲ್ಲಿ ಏನಾದ್ರು ಬಂದರೆ ಈ ಥರದೊಂದು ಪಾರ್ಕಿಂಗ್ ಸ್ಪೇಸ್ ಇದೆ. ಅದ್ರ ಜೊತೆಗೆ ನಿಮ್ಮ ಸ್ವಂತ ಕಾರ್ ಏನಾದ್ರು ಇದ್ದರೆ ಆಬ್ವಿಯಸ್ಲಿ ಅದು ಕೂಡ ಪಾರ್ಕಿಂಗ್ ಇದೆ. ಸೊ ನಾವು ವಿ ಆರ್ ಗೋಯಿಂಗ್ ಟುವರ್ಡ್ಸ್ ರಿಸೆಪ್ಷನ್, ಚೆಕ್ ಇನ್ ಆಗೋದಕ್ಕೆ. ನೋಡಿ, ಇಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಯಾವ್ಯಾವ ಥರ ಪ್ರಾಣಿಗಳು ಸಿಗುತ್ತೆ ದೇವ್ಬಾಗಲ್ಲಿ ಅಂತ. ಸಿವೆಟ್ ಕ್ಯಾಟ್ ಎಲ್ಲ ಸಿಗುತ್ತಂತೆ. ಸಿವೆಟ್ ಕ್ಯಾಟ್, ವೈಲ್ಡ್ ಬೋರ್. ಓಕೆ, ಲೆಟ್ಸ್ ಗೋ ಟುವರ್ಡ್ಸ್ ದ ರಿಸೆಪ್ಷನ್. ಚೆಕ್ ಇನ್ ಆಗಿಬಿಟ್ಟು ತುಂಬ ಟೈಮ್ ಸಿಗುತ್ತೆ ನಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಲಕ್ಕಿದ್ರೆ ಡಾಲ್ಫಿನ್ಸ್ ಕೂಡ ನಮಗೆ ಸೈಟ್ ಆಗ್ಬೋದು. ಸೊ ದಿಸ್ ಇಸ್ ದ ರಿಸೆಪ್ಷನ್ ಏರಿಯಾ. ಸೊ ಈಗ ಚೆಕ್ ಇನ್ ಆಗೋ ಸಮಯ. ಸೊ ಚೆಕ್ ಇನ್ ಆಯಿತು. ಸೊ ನಮಗೆ ಐಟಿನರಿ ಸ್ಲಿಪ್ ಕೂಡ ಕೊಟ್ಟಿದ್ದಾರೆ ಈ ಥರದೊಂದು. ಸೊ ಇಲ್ಲಿ ನೋಡ್ಬೋದು ಡೇ 1. ಸೊ 1 PM ಚೆಕ್ ಇನ್ ಆಗಿ ನೆಕ್ಸ್ಟು 1:30 ಆದ ನಂತರ ಏನೋ ಊಟದ ಸಮಯ. ಸೊ ಊಟ ಪ್ಲೇಸ್ ಅಂತೂ ಎಲ್ಲ JLRಲ್ಲೂ ಕಾಮನ್, ಅದು ಗೋಲ್ಗರ್. ಅದೊಂಥರ ಸ್ಟ್ಯಾಂಡರ್ಡ್ ಇಟ್ಟಿದ್ದಾರೆ, ಅದು ಊಟದ ಪ್ಲೇಸು, ಬಫೆಟ್ ಎಲ್ಲ ಇರುತ್ತೆ. ಸೊ ಆಫ್ಟರ್ ದಟ್ 3:30 ನಮಗೊಂದು ಸ್ಪೆಷಲ್ ಬೋಟ್ ರೈಡ್ ಇರುತ್ತೆ, ಒಂದು ಐಲ್ಯಾಂಡ್ ಅಂತ. ಸೊ ಐಲ್ಯಾಂಡ್ಗೆ ಹೋಗಿ ವಿಸಿಟ್ ಮಾಡ್ತಾ ಬರೋದು. ಸೊ ಅದಾದ ನಂತರ 4:30 ಸ್ಪೆಷಲ್ ವಾಟರ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಬನಾನಾ ಬೋಟ್ ರೈಡ್ ಮತ್ತು ಜೆಟ್ ಸ್ಕೀಯಿಂಗ್, ಸ್ವಿಮ್ಮಿಂಗ್. ಸೊ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಒಂದು ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಬೀಚ್ ವ್ಯೂ ಕಾಣಿಸ್ತಾ ಇದೆ. ಓವ್, ಒಂಥರ ಪ್ರೈವೇಟ್ ಬೀಚ್ ಥರನೇ ಏನೋ ಫೀಲ್ಸ್ ಕೊಡುತ್ತೆ. ದೇವ್ಬಾಗ್ ಬೀಚ್ ಇದೆಯಲ್ಲ, ಇಟ್ಸ್ ಕಂಪ್ಲೀಟ್ಲಿ ಪ್ರೈವೇಟ್ ಅಟ್ಮಾಸ್ಫಿಯರ್. ಸೊ ನೋಡ್ತಾ ಇದ್ರಲ್ಲ ನೀವು. ಸೊ ಇಲ್ಲಿ ಒಂಥರ ಶ್ಯಾಕ್ಸ್ ಥರ ಇದೆ ನಿಮಗೆ ಕೂತ್ಕೊಳ್ಳೋದಕ್ಕೆ. ಜನ ಯಾರು ಸಹ ಇಲ್ಲ ಇದರಲ್ಲಿ, ಬರೀ ಯಾರು JLR ಬುಕ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಅದೊಂದು ಸಿಗುತ್ತೆ. ಸೊ ನಮಗೆ ಇಲ್ಲಿ ಬೀಚ್ ಫ್ರಂಟ್ ಪ್ರಾಪರ್ಟಿ ಕೊಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಆರ್ ಯಾವುದು ಸ್ಟೇ. ಸೊ ಸ್ಟೇ ಹೆಸರು ಮ್ಯಾಕ್ ಪಿ ರಾಬಿನ್ ಅಂತ.
ಸೊ ಸ್ಟೇ ಬಗ್ಗೆ ಹೇಳೋದಾದರೆ ಇಲ್ಲಿಂದ ಪ್ರಾಪರ್ಟಿಯಿಂದ ಕುತ್ಕೊಂಡು ನೋಡೋದಕ್ಕೆ ಒಳ್ಳೆ ಫರ್ನಿಚರ್ ಸೆಟ್ ಇಟ್ಟಿದ್ದಾರೆ. ಮತ್ತು ಇವಾಗ ಎಂಟ್ರಿ ಕೊಡೋಣ, ಯಾವ ರೀತಿ ಇದೆ ಅಂತ ನೋಡೋಣ. ವಾವ್! ಸೊ ಫಸ್ಟ್ ಆಫ್ ಆಲ್ ಇಂಥ ಹ್ಯೂಮಿಡ್ ಕಂಡೀಷನ್ಸಲ್ಲಿ ಎ ಸಿ ತುಂಬಾ ಇಂಪಾರ್ಟೆಂಟ್. ಎ ಸಿ ಕೊಟ್ಟಿದ್ದಾರೆ ಮತ್ತು ಆ್ಯಸ್ ಯೂಶ್ವಲ್ ಫರ್ನಿಚರ್ಸ್ ಇದೆ, ಜೊತೆಗೆ ಒಂದು ದೊಡ್ಡ ಬೆಡ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕಬರ್ಡ್ ಕೂಡ ಇದೆ ಸ್ಟೋರೇಜ್ ಸ್ಪೇಸಿಗೆ. ಮತ್ತು ವಾಶ್ರೂಮ್ ಯಾವ ರೀತಿ ಇದೆ ಅದನ್ನು ನೋಡೋಣ. ವಾವ್! ತುಂಬಾ ಕ್ಲೀನಾಗಿದೆ ವಾಶ್ರೂಮ್, ಹೇಳೋದೇ ಬೇಡ. ಸೊ ಓವರ್ ಆಲ್ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅಂತಂದರೆ ಕಂಪ್ಲೀಟ್ ಪ್ರೈವೇಟ್ ಎಕ್ಸ್ಪೀರಿಯನ್ಸ್. ಸೊ ಮುಂದೆ ನಿಮ್ಗೊಂಥರ ಪ್ರೈವೇಟ್ ಬೀಚ್ ಥರನೇ ಫೀಲ್ ಆಗಬೇಕು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಸೂಪರ್ಬ್. ಸೊ ಗೈಸ್, ನಾನೀಗ ಬೀಚ್ ಫ್ರಂಟ್ ಹತ್ರ ಒಂದು ಶ್ಯಾಕ್ ಇದೆ, ಸೊ ಅಲ್ಲಿ ಬಂದು ಕುಂತ್ಕೊಂಡಿದ್ದೀನಿ. ಸ್ವಲ್ಪ ಶೇಡ್ ಇದೆ. ಸೊ ಇಲ್ಲಿಂದ ವ್ಯೂ ಮಾತ್ರ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಸೊ ಇವಾಗ ನಾನು ನಿಮಗೆ ವ್ಯೂ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಎಷ್ಟು ಕಾಮ್ ಆಗಿದೆ ಅಲ್ಲ. ಸೊ ಸೀ ಶೋರಿಂದ, ಕಡಲ ತೀರದಿಂದ ನಮ್ಮ ಪ್ರಾಪರ್ಟಿ ವ್ಯೂ ನೋಡಿ, ಸೂಪರ್ಬ್ ಆಗಿದೆ. ಸೊ ಈಗ ನಮ್ಮದು ಆ್ಯಕ್ಚುಯಲ್ ಐಟಿನರಿ ಏನಿದೆ, ಸೊ ಅದು ಸ್ಟಾರ್ಟ್ ಆಗಿದೆ. ಸೊ ಪ್ರಾಪರ್ ಇವಾಗ ಟೈಮ್ ಆಲ್ಮೋಸ್ಟ್ 1:15 ಆಗ್ತಾ ಬಂತು. ಸೊ ಈಗ ನಾವು ಗೋಲ್ಘರ್ ಕಡೆ ಹೊರಡ್ತಾ ಇದ್ದೀವಿ. ಯಾವ ರೀತಿ ಊಟ ಕೊಡ್ತಾ ಇದ್ದಾರೆ ಅನ್ನೋದನ್ನು ಇವಾಗ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇವಾಗ ಆನ್ ದ ವೇ ಗೋಲ್ಘರ್ಗೆ ಈ ಥರ ರೂಟ್ ಇದೆ. ಸೊ ಇಲ್ಲಿ ಪ್ರಾಪರ್ಟಿ ಎಲ್ಲ ನೋಡಿ ಯಾವ ಥರ ಇದೆ ಅಂತ. ನಮಗೆ ಏನೋ ಕಂಪ್ಲೀಟ್ ಬೀಚ್ ವ್ಯೂ ಕೊಟ್ಟಿದ್ದಾರೆ. ಇಲ್ಲಿ ಮಿಕ್ಕಿದ ಏನೇನು ಪ್ರಾಪರ್ಟಿ ಸ್ಟೇ ಇದೆ, ಈ ಥರದೊಂದು ಕೋನಿಫರಸ್, ಈ ಥರದೊಂದು ಫಾರೆಸ್ಟ್ ಎಲ್ಲ ಏನಿದೆ, ಸೊ ಅದರಗಳ ಮಧ್ಯೆ ಇದೆ. ಸೊ ಈಗ 1:30 PM ಐಟಿನರಿ ಪ್ರಕಾರ ಈಗ ಲಂಚ್ ಇದೆ. ಸೊ ದಿಸ್ ಈಸ್ ಗೋಲ್ಘರ್. ಸೊ ಇದು ಸಿಟ್ಟಿಂಗ್ ಏರಿಯಾ. ಸೊ ಊಟ ರೆಡಿಯಾಗಿದೆ. ಆ್ಯಸ್ ಯೂಶ್ವಲ್ ಎಲ್ಲ JLR ಥರ ಇಲ್ಲಿ ಕೂಡ ವೆರೈಟಿ ಆಫ್ ಐಟಮ್ಸ್ ಇಟ್ಕೊಂಡಿದ್ದಾರೆ. ವೆಜ್ ಪಲಾವ್, ಬಾಯ್ಲ್ಡ್ ರೈಸ್, ವೈಟ್ ರೈಸ್, ಸಾಂಬಾರ್, ರಸಮ್, ಸಲೆಡ್ಸ್, ವಾಟರ್ ಮೆಲನ್, ಫಿಶ್ ಕರಿ, ಚಿಕನ್ ಪೆಪ್ಪರ್ ಡ್ರೈ. ಓಕೆ, ದಿಸ್ ಇಸ್ ಫಿಶ್ ಕರಿ, ಬಾಂಗ್ಡಾ. ಓಕೆ, ಚಿಕನ್ ಪೆಪ್ಪರ್ ಡ್ರೈ ಕೂಡ ಮಾಡಿಟ್ಟಿದ್ದಾರೆ. ಸೂಪರ್. ಸೊ ಈಗ ಗೋಲ್ಘರ್ಗೆ ಬಂದು ಊಟ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಫುಡ್ಡು ರಿವ್ಯೂ ಮಾಡಿ ಹೇಳ್ತೀನಿ. ಸೊ ಈಗ ನಾನು ತಟ್ಟೆಗೆ ಚಿಕನ್ ಪೆಪ್ಪರ್ ಡ್ರೈ ಮತ್ತು ಚಪಾತಿ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ, ಟೊಮ್ಯಾಟೊ ಕ್ಯಾಪ್ಸಿಕಮ್ ಗ್ರೇವಿ ಮತ್ತು ಸಲಾಡ್ಸ್ ತೊಗೊಂಡಿದ್ದೀನಿ. ಯಾವ ರೀತಿ ಇದೆ ಅಂತ ನಿಮಗೆ ರಿವ್ಯೂ ಮಾಡಿ ಹೇಳ್ತೀನಿ. ಫಸ್ಟ್ ಲೆಟ್ಸ್ ಟ್ರೈ ದಿಸ್ ಚಿಕನ್ ಪೆಪ್ಪರ್ ಡ್ರೈ. ತುಂಬ ಚೆನ್ನಾಗಿದೆ, ಡೆಲಿಷಿಯಸ್. ಐ ಲೈಕ್ ಡಿಟ್. ಮತ್ತು ಇವಾಗ ಟೊಮ್ಯಾಟೊ ಗ್ರೇವಿ ಟ್ರೈ ಮಾಡ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿದೆ. ಒಂಥರ ಸ್ವೀಟ್ ಕಮ್ ಸ್ಪೈಸಿ ಮತ್ತು ಸೋರ್ ಎಲ್ಲ ಥರ ಟೇಸ್ಟ್ ನನಗೆ ಬರ್ತಾಯಿದೆ. ಚೆನ್ನಾಗಿದೆ ಒಂಥರ ಯಮ್ಮಿ. ಸೊ ವೆಲ್ಕಮ್ ಟು ದೇವ್ಬಾಗ್ ಬೀಚ್ ರೆಸಾರ್ಟ್, JLR. ಸೊ ಈಗ ನಾವು ಒಂದು ಅಡ್ವೆಂಚರ್ ಆ್ಯಕ್ಟಿವಿಟಿಗೆ ಹೋಗ್ತಾಯಿದ್ದೀವಿ. ಒಂದು ಕಾಳಿ ಮಾತಾ ಟೆಂಪಲ್ ಇದೆ. ಸೊ ದ್ಯಾಟ್ಸ್ ಏನದು ಬೋಟ್ ರೈಡ್.
ಇಲ್ಲಿಂದ. ಸೊ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಬೀಚ್ ಕಡೆ. ಸೊ ಇಲ್ಲಿಂದ ಹೋದರೆ ಬೋಟ್ ಎಲ್ಲಿರುತ್ತೆ, ಬೋಟ್ ಪ್ರೆಮಿಸಸ್ ಅಲ್ಲಿ ಹೋಗುತ್ತೆ ಬೀಚ್ ಹತ್ರ. ಸೊ ಅಲ್ಲಿಂದ ನಾವು ಕಾಳಿ ಮಾತಾ ಟೆಂಪಲ್ ಹತ್ರ ಹೋಗ್ತಾಯಿದ್ದೀವಿ. ಸೊ ಆನ್ ದ ವೇ ಯಾವ್ದಾದ್ರು ಡಾಲ್ಫಿನ್ಸ್ ಏನಾದ್ರು ಸೈಟ್ ಆದರೆ, ಮತ್ತು ಜೊತೆಗೆ ಬರ್ಡ್ ಸ್ಪೀಷೀಸ್ ತುಂಬ ಇರುತ್ತೆ ಇಲ್ಲಿ ನೋಡೋವಂಥದ್ದು. ದೆರ್ ಆರ್ ಮೆನಿ ಟೈಪ್ಸ್ ಆಫ್ ಕಿಂಗ್ ಫಿಶರ್, ಮತ್ತು ಜೊತೆಗೆ ಇಂಡಿಯನ್ ಗ್ರೇ ಹಾರ್ನ್ಬಿಲ್, ಮತ್ತು ನಾರ್ಮಲ್ ಯಾವುದು ಹಾರ್ನ್ಬಿಲ್ ಎಲ್ಲ ಇರುತ್ತಲ್ಲ, ಕಲರ್ಡ್ ಹಾರ್ನ್ಬಿಲ್. ಸೊ ಅದೆಲ್ಲ ಸಿಗುತ್ತೆ. ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಔಟ್ ದೇರ್. ಸೊ ಗೈಸ್, ಈಗ ಬೋಟಿಂಗ್ ಅಡ್ವೆಂಚರ್ ಸ್ಟಾರ್ಟ್ ಆಗಿದೆ. ಕಾಳಿ ಮಾತಾ ಟೆಂಪಲ್ ಇದೆಯಲ್ಲ, ಸೊ ಅಲ್ಲಿ ಹಾಂ, ಕಾಳಿ ಮಾತಾ ಐಲ್ಯಾಂಡಿಗೆ ಈಗ ಹೋಗ್ತಾಯಿದ್ದೀವಿ. ಸೊ ಇದು JLR ಕಡೆಯಿಂದ ಬೋಟ್. ಇಲ್ಲಿಂದ ಸುಮಾರು ಅಲ್ಲಿ ಅಲೆ ಬರ್ತಾ ಇದೆ ನೋಡಿ. ಅಲ್ಲಿಂದ ಸುಮಾರು ಈ ಕಡೆ 8 ಕಿಲೋಮೀಟರ್ ಗಮನಿಸಿ ನೀವು. ಆ ನಂತರ ಸ್ವೀಟ್ ವಾಟರ್ ಸಿಗುತ್ತೆ, ಅದೇ ಸಂಗಮ. ಮೀನು ಸಿಕ್ಕಾಪಟ್ಟೆ ಇದೆ ನೋಡಿ. ಸೊ ಗೈಸ್, ಈಗ ನಾವು JLR ಕಡೆಯಿಂದ ಬೋಟ್ ಸಫಾರಿ ಹೊರಟಿದ್ದೀವಿ ಟುವರ್ಡ್ಸ್ ಕಾಳಿ ಮಾತಾ ಟೆಂಪಲ್. ಸೊ ಬಂದಿದ ತಕ್ಷಣ ಲೈಫ್ ಜಾಕೆಟ್ಸ್ ಮ್ಯಾಂಡೇಟರಿ, ಇದು ಹಾಕ್ಕೊಳ್ಳೇಬೇಕು ಆ್ಯಸ್ ಪರ್ ರೂಲ್ಸ್ ಅಂತಲ್ಲ, ನಿಮ್ಮ ಸೇಫ್ಟಿಗೋಸ್ಕರ. ಸೊ ಈಗ ಲೆಟ್ಸ್ ಸಿ ಹೌ ದ ಅಡ್ವೆಂಚರ್ ಗೋಸ್ ಅಂತ. ಇಲ್ಲಿ ತುಂಬಾ ಬರ್ಡ್ ಸ್ಪೀಷೀಸ್ ಮತ್ತು ಡಾಲ್ಫಿನ್ಸ್ ಕೂಡ ಅದೇನೋ ಸೈಟಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನಮ್ಮ ನ್ಯಾಚುರಲಿಸ್ಟ್ ಕೂಡ ಇದ್ದಾರೆ ನಮ್ಮ ಜೊತೆಗೆ ಬೋಟಲ್ಲಿ. ಸೊ ಇವಾಗ ನಾನು ತೋರಿಸ್ತೀನಿ, ಅವರೆಲ್ಲ ಇನ್ಫಾರ್ಮೇಷನ್ಸ್ ಕೂಡ ನಮಗೆ ತಿಳಿಸ್ಕೊಡ್ತಾರೆ. ಬಂದಂತಹ ಅತಿಥಿಯೆಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ದಿಲ್ರಾಜ್. ಈ ದೇವಾದಲ್ಲಿ ಎಲ್ಲರೂ ದಿಲ್ಖುಷ್ ಅಂತ ಕರೀತಾರೆ ಸರ್. ಓಕೆ, ಇವಾಗ ನಾವು ಸರ್ ಆ ಕಡೆ ಒಂದು ಐಲ್ಯಾಂಡ್ ಇದೆ, ಕಾಳಿಕಾ ಮಾತಾ ಐಲ್ಯಾಂಡ್, ಅಲ್ಲಿ ಹೋಗ್ಬೋದು. ಐಲ್ಯಾಂಡ್ 4 ಎಕರ್ಸ್ ಇದೆ, 4 ಎಕರೆ ಸುತ್ತ ಉಪ್ಪು ನೀರು, ಮತ್ತು ಸುತ್ತಲೂ ಮ್ಯಾಂಗ್ರೋ ಅಂದರೆ ಕನ್ನಡದಲ್ಲಿ ಕಾಂಡಾವತಿ. ಈ ಮ್ಯಾಂಗ್ರೋ ಸ್ವೀಟ್ ವಾಟರ್ ಮತ್ತು ಸೋಲ್ಟ್ ವಾಟರ್ ಮಿಕ್ಸ್ ಇರುತ್ತೆ, ಅಲ್ಲೇ ಸಿಗುತ್ತೆ. ಓಕೆ, ಇಂಡಿಯಾಸ್ ನಂಬರ್ 1 ಮ್ಯಾಂಗ್ರೋ ವೆಸ್ಟ್ ಬಂಗಾಲ್ ಸುಂದರ್. ಓಕೆ, ಸೆಕೆಂಡ್ ತಮಿಳ್ನಾಡು ಬಿಜಾಪುರಂ ಪಾಂಡಿಚೇರಿ. ಮತ್ತೆ ಐಲ್ಯಾಂಡ್ 4 ಎಕರೆ ಇದೆ. ಒಂದು ಕಾಳಿಕಾ ಮಾತಾ ಟೆಂಪಲ್, ಮತ್ತೆ 2 ಬಾವಿ ಇದೆ. ಆ ಬಾವಿಯಲ್ಲಿ ಸ್ವೀಟ್ ವಾಟರ್. ಓಕೆ, ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ಮ್ಯಾಂಗ್ರೋ ವಾಕ್ ಅಂತ ಬ್ರಿಡ್ಜ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಓಕೆ, ಆ ಕಡೆ ಹೋಗೋಣ. ಓಕೆ, ಮತ್ತೆ ಡೆಫಿನೆಟ್. ಇದು ಮೇನ್ ಬೀಚ್ ರವೀಂದ್ರನಾಥ್ ಠಾಗೋರ್ ಬೀಚ್, ಕಾರವಾರ. ರವೀಂದ್ರನಾಥ್ ಟ್ಯಾಗೋರ್ ಬೀಚ್. ಈ ಕಡೆ ಆ ಉತ್ತರ ಕಡೆ. ಕಾಣ್ತಾ ಇದೆಯಲ್ಲ ಸರ್, ಹಾ. ಅದು ವೆಸ್ಟರ್ನ್ ಘಾಟ್ಸ್, ಸಹ್ಯಾದ್ರಿ Western Ghats. ಪಶ್ಚಿಮ ಘಟ್ಟ. ಓಕೆ, ಅಂದ್ರೆ ಆಚೆ ಮಾತ್ರ ನೇವಲ್ ಬೀಚ್, ಇಂಡಿಯನ್ ನೇವಲ್. ಓಕೆ, ನೇವಲ್ ಹಾಗೆ ಆ ಕಡೆ ಒಂದು ಸೆಡ್ ಕಾಣ್ತಾ ಇದೆ ನೋಡಿ ಸರ್, ಸೆಡ್ ಹಾ. ಮತ್ತೆ ಸಿಪ್ ತರ ಕಾಣ್ತಾ ಇದೆ ನೋಡಿ. ಹಾ. ಅದೇ ಕಾರವಾರ ಹಾರ್ಬರ್, ಕಾರವಾರ ಬಂದರ್, ಹೌದು ಸರ್. ಕಾರವಾರ ಫೋರ್ಟ್. ಹೌದು ಸರ್. ಓಕೆ, ಮತ್ತೆ ಹಾಗೆ ಈ ಕಡೆ ಬ್ರಿಡ್ಜ್ ಕಾಣ್ತಾ ಇದೆ ನೋಡಿ ಸರ್, ಹಾಂ, ಅದೇ ಕಾಳಿ ರಿವರ್ ಇಂದ ಕಾಳಿ ಬ್ರಿಡ್ಜ್. ಕಾಳಿ ಬ್ರಿಡ್ಜ್. ಈ ಕಾಳಿ ರಿವರ್ ನಮ್ಮ ಕರ್ನಾಟಕ ಸ್ಟೇಟ್ ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾ ತಾಲೂಕು ಡಿಗ್ಗಿ ಅಂತ ಇದೆ. ಅದು ಕೂಡ ಗೋವಾ ಮತ್ತು ಕರ್ನಾಟಕ ಬಾರ್ಡರ್. ಕುಶಾವಳಿ ಪರ್ವತ ಶ್ರೇಣಿ, ಕುಶಾವಳಿ ಪರ್ವತ ಶ್ರೇಣಿಯಿಂದ ಕಾಳಿ ರಿವರ್ ಉಗಮ ಸ್ಥಾನ. ಕುಶಾವಳಿ ಪರ್ವತ ಶ್ರೇಣಿಯಿಂದ ಆ ಕಡೆ ಅಲೆ ಬರ್ತಾ ಇದೆ, ಅದೇ ಸಂಗಮ, ಡೆಲ್ಟಾ ಪಾಯಿಂಟ್. ಸಂಗಮ, ಕಾಳಿ ರಿವರ್ ಆ್ಯಂಡ್ ಅರಬಿಸಿ ಜಾಯ್ನಿಂಗ್ ಪಾಯಿಂಟ್. 187 ಕಿಲೋಮೀಟರ್ ಕಾಳಿ ರಿವರ್ ಲೆಂತ್. Okay. ಕಾಳಿ ರಿವರ್ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ, ಕರ್ನಾಟಕದಲ್ಲಿ ಹರಿದು, ಕರ್ನಾಟಕದಲ್ಲಿ ಅರಬ್ಬಿ ಸಮುದ್ರ ಜಾಯಿನ್. ಬೇರೆ ಯಾವ ಸ್ಟೇಟಿಗೆ ಹೋಗಲ್ಲ ಸರ್. ಹೌದು. ಕಾಳಿ ಅಂದ್ರೆ ಬ್ಲ್ಯಾಕ್. ಈ ರಿವರ್ಗೆ ಕಾಳಿ ಅಂತ ಬರ್ಲಿಕ್ಕೆ ಕಾರಣ ಏನಂದ್ರೆ, ಕಾಳಿ ರಿವರ್ ಉಗಮ ಸ್ಥಾನ ಇದೆಯಲ್ಲ ಸರ್, ಕುಶಾವಳಿ ಪರ್ವತ ಶ್ರೇಣಿಯಿಂದ ಸುಮಾರು 6 ಕಿಲೋಮೀಟರ್ ತನಕ ಬ್ಲ್ಯಾಕ್ ಕಲ್ಲಿದೆ, ಬ್ಲ್ಯಾಕ್ ಮಣ್ಣಿದೆ. ಆ ನೀರೇ Okay. ಫುಲ್ 6 ಕಿಲೋಮೀಟರ್ ಫುಲ್ ಬ್ಲ್ಯಾಕೇ Black soil. ಮತ್ತೆ 365 ಡೇಸ್ ಕುಶಾವಳಿ ಪರ್ವತ ಶ್ರೇಣಿಯಿಂದ ನೀರು ರಭಸವಾಗಿ ಹರಿಯುತ್ತೆ, ಯಾವಾಗಲೂ ಡ್ರೈ ಆಗಲ್ಲ. ಅದಕ್ಕೆ ರುದ್ರಾವತಾರ ಕಾಳಿ. ರುದ್ರಾವತಾರ ಕಾಳಿ. ಓಕೆ. ಈಗ ನೋಡಿದ್ರಲ್ಲ ಯಾವ ರೀತಿ ಇನ್ಫಾರ್ಮೇಷನ್ ಕೊಟ್ರಂತ. ತುಂಬಾ ಒಂದು ಮುಖ್ಯವಾದ ಇನ್ಫಾರ್ಮೇಷನ್ ಕೊಟ್ಟರು. ಆ್ಯಕ್ಚುಲಿ ಯಾಕೆ ಕಾಳಿ ರಿವರ್ ಅಂತಾರೆ ಅನ್ನೋದು ಆ್ಯಕ್ಚುಲಿ ಇವತ್ತು ಗೊತ್ತಾಗ್ತಾ ಇದೆ. ಅವರು ಹೇಳಿದ್ರಲ್ಲ ಇವಾಗ, ತುಂಬಾ ಭಾಳ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಜನತೆಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನೇಚರನ್ನು ಎಂಜಾಯ್ ಮಾಡೋಣ, ಐಲ್ಯಾಂಡಿಗೆ ಹೋಗೋಣ. ಥ್ಯಾಂಕ್ ಯು. ಗೋಪಿನಾಥ ನೋಡಿದ್ವಿ.
ಗೈಸ್ ಯಾವ ರೀತಿ ಇದೆ ನೋಡಿ ಇಲ್ಲೆಲ್ಲ ಐಲ್ಯಾಂಡ್. ಸೊ ಇಲ್ಲಿನ ರಿಸರ್ವೇ, ಮೆರೈನ್ ರಿಸರ್ವೇ ಒಂಥರ ಬೇರೆ ಥರ ಇದೆ, ಸೂಪರ್ಬ್ ಆಗಿದೆ ಮಾತ್ರ. ಗ್ರೀನ್ ಬೀಟರ್ ಸರ್ 1 2 3 3 ಇದೆ ನೋಡಿ. ಕನ್ನಡದಲ್ಲಿ ನೀರು ಮಾತ್ರ ಕ್ಲೀನ್ ಮತ್ತೆ ಅದಕ್ಕೆ ಕನ್ನಡದಲ್ಲಿ ಒಂದು ವಿಷಯ ಹೇಳ್ತೇನೆ. ಪಳ್ಳಿ ಕೀರ, ಸಣ್ಣ ಕಳ್ಳಿ ಪೀರ, ಸಣ್ಣ. ಸೊ ಗೈಸ್ ಇವತ್ತು ಕಾಳಿಮಾತಾ ಟೆಂಪಲ್ ಐಲ್ಯಾಂಡ್ ಏನಿದೆ ಬೋಟಿಂಗ್ ಮೂಲಕ ಬಂದಿದ್ದೀವಿ. ಸೊ ಇದೇ ಐಲ್ಯಾಂಡ್. ಸೊ ಗೈಸ್ ಈಗ ಮ್ಯಾಂಗ್ರೋವ್ ವಾಕ್ ಬಂದಿದ್ದೀವಿ. ಒಳಗಡೆ ನೀರು ಇರುತ್ತೆ ಸರ್. ಹಾಂ. ಸೊ ಈ ಥರದೊಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಬ್ರಿಡ್ಜ್ನ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಮ್ಯಾಂಗ್ರೋವ್ ಫಾರೆಸ್ಟ್ ರಿಸರ್ವ್ ಏನಿದೆ, ಸೊ ಅದರ ಮಧ್ಯದಲ್ಲಿ ಈ ಒಂದು ಬ್ರಿಡ್ಜ್ನ ಕನ್ಸ್ಟ್ರಕ್ಷನ್ ಮಾಡಿಟ್ಟಿದ್ದಾರೆ. ನೀವು ನೋಡ್ಬೋದು ಅಕ್ಕಪಕ್ಕ ಯಾವ ರೀತಿ ರಿಸರ್ವ್ ಇದೆ. ಬ್ಯೂಟಿಫುಲ್. ಸೊ ಸೇವ್ ಮ್ಯಾಂಗ್ರೋವ್ಸ್. ಸೊ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಏನು ತೋರಿಸ್ಕೊಟ್ವಲ್ಲ ಹಿಂದೆ ಬಂದಿದ್ದು ಇದರಲ್ಲಿ, ಕನ್ಸ್ಟ್ರಕ್ಟೆಡ್ ಬೈ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸೊ ಅಕ್ಕಪಕ್ಕ ಪೂರ ಐಲ್ಯಾಂಡ್ ಪೂರ ಏನಿದೆ ಮ್ಯಾಂಗ್ರೋವ್ ರಿಸರ್ವ್ನ ಒಂದು ಸಂರಕ್ಷಣೆಗೋಸ್ಕರ ಮಾಡಿದ್ದಾರೆ. ಉಪ್ಪು ನೀರಿಗೆ ನಾಗರಿಕೆ ಆಗಲ್ಲ. ಆ ನೀರು ಹಾವು, ಹಸಿರು ಹಾವು, ಕೆರೆ ಹಾವು ಅದು ಮಾತ್ರ ಇರುತ್ತೆ ಸರ್. ಹೌದು. ಸೊ ಫೈನಲಿ ಇವಾಗ ಕಾಳಿ ದೇವಸ್ಥಾನ ಏನಿದೆ, ಕಾಳಿಮಾತಾ ದೇವಸ್ಥಾನ ಬಂದಿದ್ದೀವಿ. ಹಾಂ. ಸೊ ಇದೆ ನೋಡಿ ಕಾಳಿಮಾತಾ ದೇವಸ್ಥಾನ. ನೋಡಿ ಸರ್, ಈ ಐಲ್ಯಾಂಡ್ ಇದೆ 4 acres, 4 ಎಕರೆ ಇದೆ. ಸುತ್ತಲೂ ಉಪ್ಪು ನೀರು ಮತ್ತೆ ಸುತ್ತಲೂ ಮ್ಯಾಂಗ್ರೋವ್ ಅಂದ್ರೆ ಕಾಂಡ್ಲಾವನ. ಮತ್ತೆ 2 ಬಾವಿ ಇದೆ ನೋಡಿ. ಈ ಕಡೆ ಒಂದು ಬಾವಿ ಇದೆ, ಈ ಕಡೆ ಒಂದು ಬಾವಿ ಇದೆ. 2 ಬಾವಿಗೆ ನಮ್ಮ ಕನ್ನಡದಲ್ಲಿ ಅಕ್ಕ ತಂಗಿ ಬಾವಿ ಅಂತ ಹೇಳ್ತೇವೆ. ಇದಕ್ಕೆ ಯಾಕೆ ಅಕ್ಕ ತಂಗಿ ಹೇಳ್ತೇವೆ ಅಂದ್ರೆ 2 ಬಾವಿ ಒಟ್ಟಿಗೆ ಡ್ರೈ ಆಗಲ್ಲ. ಅಕ್ಕ ಡ್ರೈ ಇದ್ರೆ ತಂಗಿ ಡ್ರೈ ಇದ್ರೆ ಅಕ್ಕ 2 ಬ್ಯಾಲೆನ್ಸ್ ಮಾಡ್ಕೊಳುತ್ತೆ. ಅದಕ್ಕೆ ಅಕ್ಕ ತಂಗಿ ಬಾವಿ. ಆದ್ರೆ ಜಾತ್ರೆ ಇಲ್ಲಿ ವರ್ಷಕ್ಕೆ 2 ಸಲ ಜಾತ್ರೆ ಆಗುತ್ತೆ. ಒಂದು ನವರಾತ್ರಿ ಟೈಮಲ್ಲಿ 9 ದಿವಸ ಜಾತ್ರೆ ಆಗುತ್ತೆ. ಮತ್ತೆ ಮಕರ ಸಂಕ್ರಾಂತಿ ಟೈಮಲ್ಲಿ 3 ದಿವಸ ಜಾತ್ರೆ ಆಗುತ್ತೆ. ಆ ಟೈಮಲ್ಲಿ ನವಚಂಡಿ ಹವನ ಹೋಮ ಹಾಕ್ತಾರೆ ಸರ್, ಹವನ ಹಾಕ್ತಾರೆ. ಆ ಟೈಮಲ್ಲಿ ಈ ಸಿಟಿ ತೆಗಿತಾರೆ. ಮತ್ತೆ ದಸರಾ ಟೈಮಲ್ಲಿ 9 ದಿವಸ ಜಾತ್ರೆ ಆಗುತ್ತಲ್ಲ, ದೇವಿಗೆ ಒಂದೊಂದರ ಸೀರೆ 9 ಸೀರೆ ಅಲಂಕಾರ ಮಾಡ್ತಾರೆ ಸರ್. ಓಕೆ, ಇವಾಗ ನಾವು ದೇವಸ್ಥಾನ ಹೋಗೋಣ ಬನ್ನಿ ಸರ್. ಓಕೆ. ಸೊ ಈಗ ನಾವು ದೇವಸ್ಥಾನದ ಮಹತ್ವವನ್ನು ತಿಳ್ಕೊಂಡ್ವಿ, ಇಲ್ಲಿ ಯಾವ ರೀತಿ ಒಂದು ಆಚಾರ ವಿಚಾರ ನಡೆಯುತ್ತೆ ಅಂತ ಹೇಳಿ. ಸೊ ಈಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಕಾಳಿಕಾಮಾತಾ, ಇದು ಕಾಳಿಕಾಮಾತಾ ಐಲ್ಯಾಂಡ್. ಕಾಳಿಕಾಮಾತಾ ಟೆಂಪಲ್ ಇದೆ, ಅದ್ರ ಸಲುವಾಗಿ ಕಾಳಿಕಾಮಾತಾ ಐಲ್ಯಾಂಡ್. ಕಾಳಿಕಾಮಾತಾ ಅಂದರೆ ಒಂದು ಪಾರ್ವತಿ ಅವತಾರ, ಒಂದು ಸ್ಟ್ರಾಂಗ್ ರಾಕ್ಷಸ ಇದ್ದಾರೆ ಸರ್. ಸ್ಟ್ರಾಂಗ್ ಅಂದರೆ ಬಲಾಢ್ಯ, ನಾವು ಬಲಿಷ್ಠ ಅಂತ ಹೇಳಿ ಕನ್ನಡದಲ್ಲಿ. ಸ್ಟ್ರಾಂಗ್ ರಾಕ್ಷಸ ದುಂದುಬಿ ಸುರ
ಅವನು ಬ್ರಹ್ಮದೇವರ ಘೋರ ತಪಸ್ಸೆ ಮಾಡ್ತಾನೆ. ಆವಾಗ ಬ್ರಹ್ಮದೇವರು ಪ್ರಸನ್ನ. ಬ್ರಹ್ಮದೇವರು ಪ್ರಸನ್ನ ಆದ ನಂತರ ಬ್ರಹ್ಮದೇವರು ಕೇಳ್ತಾನೆ ದುಂದುಭಿಸುವ, ಇಷ್ಟು ನನ್ನ ಘೋರ ತಪಸ್ಸು ಯಾಕೆ ಮಾಡ್ದಪ್ಪ ಅಂತ ಕೇಳಿದ. ಅವನು ಹೇಳ್ತಾನೆ, ನನಗೆ ಮರಣ ಬೇಡ, ನಾನು ಅಮರೇ ಇರು. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ಈ ಪೃಥ್ವಿ ಮೇಲೆ ಹುಟ್ಟಿದ ಮನುಷ್ಯ, ಪ್ರಾಣಿ, ಪಕ್ಷಿ ಯಾರು ಒಂದೆಲ್ಲ ಒಂದು ದಿವಸ ಸಾಯಲೇಬೇಕು. ಆವಾಗ ಅವನು ಹೇಳ್ತಾನೆ, ದುಂದುಭಿಸುವ, ನನಗೆ ಅಮರಧಾಮ ಕೊಡಲ್ಲ ನನಗೆ, ಹಾಗಾಗಿ ನನಗೆ ಬೇರೆ ವರ ಕೊಡಿ ಅಂತ. ಯಾವ ವರ ಬೇಕು ನನಗೆ ಅಂತ ಹೇಳಿದ. ಅವನು ಹೇಳ್ತಾನೆ, ನನಗೆ ಒಂದು ಹೆಣ್ಣಿಂದ ಸಾವು, ಇನ್ನೊಂದು ಏನಂದರೆ ನನ್ನ ರಕ್ತ ಭೂಮಿಯಲ್ಲಿ ಬಿದ್ದರೆ ನಾನು ಪುನಃ ಪುನಃ ಆತನು ನನಗೆ ವರ ಬೇಕು. ಆವಾಗ ಬ್ರಹ್ಮದೇವರು ತಥಾಸ್ತು ಅಂತ ಹೇಳ್ತಾರೆ. ಬ್ರಹ್ಮದೇವರು ತಥಾಸ್ತು ಹೇಳಿದಾಗ ಅವನ ಹೆಸರು ಚೇಂಜ್ ಆಗುತ್ತೆ ಸರ್, ರಕ್ತ ಬೀಜಾಶ್ವ. ಬ್ರಹ್ಮದೇವರು ವರ ಕೊಡಿ ಒಂದು ಭ್ರಮೆ, ನನಗೆ ಬ್ರಹ್ಮದೇವರ ವರ ಸಿಕ್ಕಿದೆ ಅಲ್ಲ, ಅದಕ್ಕೆ ಅವನ ಹೆಸರು ಚೇಂಜ್ ಆಗುತ್ತೆ, ರಕ್ತ ಬೀಜಾಸುರ. ಹಳೆಯ ಹೆಸರು ದುಂದುಭೀಸುರ. ಆವಾಗ ಅವನಿಗೆ ಒಂದು ಭ್ರಮೆ, ಓಹೋ ನನಗೆ ಬ್ರಹ್ಮದೇವರ ವರ ಸಿಕ್ಕಿದೆ, ನನಗೆ ಸಾವಿಲ್ಲ, ನಾನೇ ಕಿಂಗ್ ಅಂತ. ಅವನು ಏನು ಮಾಡ್ತಾನೆ, ತನ್ನ ಸೈನ್ಯವನ್ನು ಕಟ್ಟಿ ತನ್ನ ಆಯುಧವನ್ನು ಎಲ್ಲ ದೇವರ ಸಂಹಾರ ಮಾಡ್ತೇನೆ. ತಲ್ವಾರು, ತ್ರಿಶೂರು, ಚಕ್ರ, ಪದಾಪ ಎಲ್ಲ ರಾಕ್ಷಸ ಹೋಗ್ತಾರೆ. ತಾನು ನಾನೇ ಕಿಂಗ್, ಎಲ್ಲ ದೇವರ ಸಂಹಾರ ಮಾಡ್ತಾನೆ. ಎಲ್ಲ ದೇವರು ಹೆದ್ರಿ, ಏನಪ್ಪ ಇದು ರಕ್ತ ಬೀಜಾಸುರ ರಾಕ್ಷಸ ನಮ್ಮನ್ನು ಸಾಯಿಸ್ಲಿಕ್ಕೆ ಬರ್ತಾನೆ ಅಂತ ಎಲ್ಲ ದೇವರು ಹೆದ್ರಿ ಒಂದು ಗೃಹೆಯಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ನಡೀತಾ ಇದ್ದಾಗ ಆ ಮೀಟಿಂಗಲ್ಲಿ ತ್ರಿಲೋಕಿ ನಾರದ, ಸ್ವರ್ಗಲೋಕ, ಭೂಲೋಕ, ಮಾತ ಮೂರು ಕಡೆ ಹೋಗಿ, ಅದಕ್ಕೆ ನಾರದ ಮುನಿಯವರು ನೋಡ್ತಾರೆ, ಏನು ಎಲ್ಲ ದೇವರು ಒಂದು ಮೀಟಿಂಗ್ ಮಾಡ್ತಿದ್ದಾರೆ, ಮತ್ತು ಮುಖ ನೋಡಿದ್ರೆ ಟೆನ್ಷನ್ ಥರ ಕಾಣ್ತಾ ಇದ್ದಾರೆ, ಯಾವ ಸಂಕಷ್ಟ ಬಂತು ದೇವರಿಗೆ ಅಂತ ಕೇಳಿ. ಆವಾಗ ಎಲ್ಲ ದೇವರು ಮುನಿಯವರು ನೋಡಿ, ರಕ್ತ ಬೀಜಾಸುರ ರಾಕ್ಷಸ ನಮ್ಮನ್ನು ಸಾಯ್ಲಿಕ್ಕೆ ಬರ್ತೀವಿ, ಅದಕ್ಕೆ ನಾವು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೇವೆ ಮುನಿಯವರು. ಆವಾಗ ನಾರದ ಮುನಿಯವರು ಹೇಳ್ತಾರೆ, ಕರೆಕ್ಟ್, ರಕ್ತ ಬೀಜಾಸುರ ಸಂಹಾರ ಆಗಲೇಬೇಕು, ಆದರೆ ಬ್ರಹ್ಮದೇವರ ಹೊರ ಇದೆ ಒಂದು ಹೆಣ್ಣಿಂದ. ತಾವು ಎಲ್ಲ ದೇವರು ಸೇರಿ ಒಂದು ಹೆಣ್ಣು ರೆಡಿ ಮಾಡಬೇಕು. ಮುನಿಯವರೇ, ನೀವೇ ನಮಗೆ ಉಪಾಯ ಇದೆ. ಆವಾಗ ನಾನು ಹೇಳ್ತೇನೆ, ಆದಿಶಕ್ತಿ ಶಂಕರನ ಪತ್ನಿ ಪಾರ್ವತಿ ಮೇನ್ ಪಾತ್ರ, ತಾವು ಎಲ್ಲ ದೇವರು ಸೇರಿ ಪಾರ್ವತಿ ಪ್ರಾರ್ಥನೆ ಮಾಡಬೇಕು. ಅವರು ನಾನು ಹೇಳಿದ ಪ್ರಕಾರ ಎಲ್ಲ ದೇವರು ಸೇರಿ ಪಾರ್ವತಿ ಪ್ರಾರ್ಥನೆ ಮಾಡ್ತಾರೆ. ಪಾರ್ವತಿ ಅಲ್ಲೇ ಪ್ರತ್ಯಕ್ಷ ಆದ ನಂತರ ಎಲ್ಲ ದೇವರು ಸೇರಿ ಮಾತೆ ರಕ್ತ ಬೀಜಾಸುರ ಸಂಹಾರ ಮಾಡ್ತಾ ಇದ್ದೆ. ಆವಾಗ ಪಾರ್ವತಿ ಹೇಳ್ತಿಲ್ಲ, ಅವ್ನು ತುಂಬ ಸ್ಟ್ರಾಂಗ್ ರಾಕ್ಷಸ, ನೀನು ಸಾಯಿಸ್ಲಿಕ್ಕೆ ಆಗಲ್ಲ, ಆದರೆ ಒಂದು ಮಾತು, ಎಲ್ಲ ದೇವರು ತಮ್ಮ ಶಕ್ತಿ ನನಗೆ ಕೊಡಬೇಕು, ಮತ್ತು ತಮ್ಮ ಆಯುಧ, ತಲ್ವಾರು, ತ್ರಿಶೂಲು, ಚಕ್ರ, ಪದಾರ್ಥ ಎಲ್ಲ ಓಕೆ ಆಗುತ್ತೆ. ಎಲ್ಲ ದೇವರು ತಮ್ಮ ಶಕ್ತಿ ಕೊಡ್ತಾರೆ, ತಮ್ಮ ಆಯುಧ. ಆ ಟೈಮಲ್ಲಿ ಪಾರ್ವತಿ ಅಲ್ಲ, ಮಹಾಕಾಲಿ ಅಂದರೆ ರುದ್ರಾವತಾರ ಫುಲ್ ಸ್ಟ್ರಾಂಗ್. ಮತ್ತು ಪುನಃ ಎಲ್ಲ ದೇವರು ಸೇರಿ ಮಾತೆ ಈಗ ರಕ್ತ ಬೀಜಾಸುರ ಸಂಹಾರ ಮಾಡ್ತಾ ಇದೆಯ. ಆವಾಗ ಅಷ್ಟರಲ್ಲಿ ನಾರದ ಮುನಿಯವರು ಕರೆಕ್ಟ್, ರಕ್ತ ಬೀಜಾಸುರ ಸಂಹಾರ ಆಗಲೇಬೇಕು ಮಾತೆ. ಯುದ್ಧಕ್ಕೆ ಹೋಗೋ ಮುಂಚೆ ಒಂದು ಕೈಯಲ್ಲಿ ಕಟೋರಿ ಬಾಲ್, ಯಾಕೆಂದರೆ ಒಂದು ತಲ್ವಾರ್ ಮಾಡಿದ್ರೆ ರಕ್ತ ಬೀಳಬಾರ್ದು ಭೂಮಿಯಲ್ಲಿ ಇತ್ತು. ಕಾಲಿಕಾ ಮಾತ ಮತ್ತು ರಕ್ತ ಬೀಜಾಸುರ ಯುದ್ಧ ಟೋಟಲಿ 21 ದಿವಸ ಯುದ್ಧ ಆಗುತ್ತೆ. ನಮ್ಮ ಮಹಾಭಾರತ ಯುದ್ಧ 12 ದಿವಸ ಆಗಿದ್ದಂತೆ, ಆದರೆ 21ನೇ ದಿವಸಕ್ಕೆ ರಕ್ತ ಬೀಜಾಸುರ ಗೊಟ ಅಂದರೆ ಆದರೆ ಕಾಲಿಕಾ ಮಾತ ಶಿಫ್ಟ್ ಕಮ್ಮಿ ಆಗಲ್ಲ. ಯಾಕೆ? ರಕ್ತ ಬಿಡ್ತಾಳೆ ಕಾಲಿಕಾ ಮಾತ. ಮತ್ತೆ ಕಾಲಿಕಾ ಮಾತ ದೇವರ ಹಿಂದೆನೇ ಹೋಗ್ತಾಳೆ. ದೇವರಿಗೆ ಮತ್ತೆ ಟೆನ್ಷನ್, ಅಯ್ಯೋ ಏನಾಯ್ತು ಹಾಗೂ ಹೀಗೂ ಅಂತ ರಕ್ತ ಬೀಜಾಸುರ ಗೊಟ. ಆದರೆ ಕಾಲಿಕಾ ಮಾತ ಶಿಫ್ಟ್ ಕಮ್ಮಿ ಆಗಲ್ಲ. ಎಲ್ಲ ದೇವರು ಸೇರಿ ಮುನಿಯವರಿಗೆ, ನಾರದ ಮುನಿಯವರಿಗೆ ಏನು ಮಾಡ್ತಿಲ್ಲ, ಶಿವನ ಪತ್ನಿ ಅಲ್ಲ ಅದು, ತಾವು ಎಲ್ಲ ದೇವರು ಸೇರಿ ಶಿವನ ಪ್ರಾರ್ಥನೆ ಮಾಡಿ. ಅವು ಎಲ್ಲ ದೇವರು ಸೇರಿ ಶಿವನ ಪ್ರಾರ್ಥನೆ, ಅವಾಗಲ್ಲೇ ಪ್ರತ್ಯಕ್ಷ ಆಗ್ತದೆ ಶಿವ. ಸವಿಸ್ತಾರವಾಗಿ ಶಿವನಿಗೆ ವಿಷಯ ಹೇಳ್ತಾರೆ, ಈ ಥರ ಆಯಿತು ಆಗ್ತಾಯಿತ್ತು. ಆವಾಗ ಶಿವ ಹೇಳ್ತಾನೆ, ಏನು ಹೆದ್ದು ಬಿಡಿ, ಕಾಲಿಕಾ ಮಾತ ಎಲ್ಲೂ ಇದ್ದರೆ ಇಲ್ಲೇ ಬರ್ತಾರೆ. ಯಾಕೆ? ರಕ್ತ ಕುಡಿತಾಳೆ. ತಾವು ಎಲ್ಲ ದೇವರು ಸೇರಿ ಶಿವನ ಪ್ರಾರ್ಥನೆ ಮಾಡಿ ಅಂತ. ಆವಾಗ ಶಿವ ಅಲ್ಲೇ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದ ನಂತರ ಎಲ್ಲ ದೇವರು ತರ ಪ್ರೀತಿ ಮಾತೆ ಇದು ಶಿವನಿಗೆ ಎಲ್ಲೂ ಇದ್ದರೆ ಕಾಲಿಕಾ ಮಾತ ಇಲ್ಲೇ ಬರ್ತಾಳೆ. ಯಾಕೆ? ರಕ್ತ ಬಿಡ್ತಾಳೆ. ತಾವು ಎಲ್ಲ ದೇವರು ಇಲ್ಲಿ ಕೂತ್ಕೊಳ್ಳಿ ಮತ್ತು ಶಿವ ಅಡ್ಡ ಮಾಡ್ತಾನೆ. ಕಾಲಿಕಾ ಮಾತ ಹುಡುಕಿ ನೋಡಿ ಬರ್ತಾಳೆ. ಓಹೋ, ಎಲ್ಲ ದೇವರು ಸಿಗ್ತಾ ಇಲ್ಲ ಅಂತ ಊರಿನಿಂದ ನೋಡ್ತಾಳೆ. ಓಹೋ, ಎಲ್ಲ ದೇವರು ಒಟ್ಟಿಗೆ ಕೂತಿದ್ದಾರೆ, ಮತ್ತು ಶಿವ ಅಡ್ಡ ಮಾಡ್ತಾಳೆ. ಕಾಲಿಕಾ ಮಾತ ಬರ್ತದೆ, ಝಣ್ ಅಂತ ಶಿವನಿಗೆ ಮೇಲೆ ಆಟ ಶಿವ ಪ್ರೀತಿ ಮಾಡ್ತಾನೆ.
ಕಾಳಿಕಾ ಮಾತೆ ಹೇಳಿದ್ರು, ಓಹೋ ಏನಿದು ಭೂಮಿನ ಮೇಲೆ ಕೆಳಗೆ ಆಗ್ತಾ ಇದ್ದೀರ, ನೋಡ್ರಿ ನಮ್ಮ ಗಂಡನ ಮೇಲೆ ಕಾಲಿಟ್ಟಿದ್ದಿಲ್ಲ ಅಂತ ಶಾಂತ ಆಗುತ್ತೆ. ಈ ಸ್ಟೋರಿ ಕಾಲಿಘಾಟ್ ವೆಸ್ಟ್ ಬಂಗಾಳ ಫಸ್ಟ್ ಟೆಂಪಲಲ್ಲಿ, ಸೆಕೆಂಡ್ ಟೆಂಪಲ್ ಹರಿಯಾಣ ಸಿರ್ಸಾ, ಮೂರನೇ ಟೆಂಪಲ್ ಮಹಾರಾಷ್ಟ್ರ ಸಾವಂತವಾಡಿ, ನಾಲ್ಕನೇ ಟೆಂಪಲ್ ಇದೆ. ಅಲ್ಲಿಂದ ಪ್ರತಿಷ್ಠಾಪನೆ. ಇದೇ ಕಾಳಿಕಾ ಸ್ಟೋರೀಸ್. ಮೇನ್ ಪೂಜಾರಿ ಅವರೇ ಸ್ಟೋರಿ ಹೇಳ್ತೀವಿ. ಅಂದ್ರೆ ನಾ ಬಂದಾಗ ಸ್ಟೋರಿ ಗೊತ್ತಿಲ್ಲಲ್ಲ, ಭಕ್ತಾದಿಗಳು ಯಾವ ಏನು ಹೇಳ್ತೇವೆ ಕಾಳಿಕಾ ಮಾತಾ ಬಗ್ಗೆ ನಮಗೇನು ಅವರೇ ಹೇಳಿದ್ರು ಸ್ವತಃ ಈಗ ಇಲ್ಲವು ಎಲ್ಲ ಭಕ್ತಾದಿಗಳು ಬಂದು ಈ ಥರ ಕಾಳಿಕಾ ಮಾತಾ ಸ್ಟೋರಿ ಹೇಳ್ತೀನಿ ಅಂತ ಹೇಳಿ ಅವನಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಜನರೇ ಇವಾಗ ನೋಡಿದ್ರಲ್ಲ ಯಾವ ರೀತಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಅಂತ ಹೇಳಿ. ಸೊ ಇಲ್ಲಿನ ಆಚಾರ ವಿಚಾರ ಬಗ್ಗೆ ಕೂಡ ಕೊಟ್ಟರು, ಮತ್ತು ಇಲ್ಲಿನ ಕಾಳಿ ಏನಿದೆ ಸ್ಟೋರಿ ಕೂಡ ಮಹತ್ವದ ಸ್ಟೋರಿ ಬಗ್ಗೆ ಅದು ಕೂಡ ಹೇಳಿಕೊಟ್ರು. ಸೊ ತುಂಬ ಧನ್ಯವಾದ, ತುಂಬ ಥ್ಯಾಂಕ್ ಯು ಸರ್, ತುಂಬ. ಸೊ ಗೈಸ್, ಈಗ ತಾನೇ ಬೋಟಿಂಗ್ ಟ್ರಿಪ್ ಮುಗೀತು. ಕಾಳಿ ಮಾತಾ ಟೆಂಪಲ್ ಏನಿತ್ತು ಸೊ ಅದು ಮುಗಿಸ್ಕೊಂಡ್ವಿ. ಸೊ ಇವಾಗ ಸ್ನ್ಯಾಕ್ಸ್ ಇರುತ್ತೆ, ಟೀ ಕಾಫಿ ಸ್ನ್ಯಾಕ್ಸ್ ಇರುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಮಾಡೋದಕ್ಕೆ ಹೋಗ್ತೀವಿ. ಸೇಮ್ ನಮ್ಮ ಪ್ರಾಪರ್ಟಿ ಇದೆಯಲ್ಲ ಸ್ಟೇ ಹತ್ರನೇ ಅಲ್ಲಿ ಸ್ವಿಮ್ಮಿಂಗ್ ಮಾಡೋದಕ್ಕೆ. ಇಲ್ಲ ಅಂತಂದರೆ ಕಯಾಕಿಂಗ್ ಕೂಡ ಮಾಡ್ಬೋದು, ಸನ್ಸೆಟ್ ಎಂಜಾಯ್ ಮಾಡಿಕೊಂಡು ಕಯಾಕಿಂಗ್ ಆರ್ ಸ್ವಿಮ್ಮಿಂಗ್ ಮಾಡ್ಬೋದು. ಆದ ನಂತರ ಬೇರೆ ಏನು ಸ್ನ್ಯಾಕ್ಸ್ ಕೊಟ್ಟಿರ್ತಾರೆ, ಸ್ನ್ಯಾಕ್ಸ್ ಅಫ್ಕೋರ್ಸ್. ಸೊ ಈಗ ತಾನೇ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಸನ್ಸೆಟ್ ಎಂಜಾಯ್ ಮಾಡ್ತಾಯಿದ್ವಿ. ಬ್ಯೂಟಿಫುಲ್ ಆಗಿದೆ ವ್ಯೂ ಮಾತ್ರ. ಒಂಥರ ಪ್ರೈವೇಟ್ ಬೀಚ್ ಥರನೇ ಫೀಲ್ಸ್ ಇದೆ, ಸೂಪರ್. ಸೊ ಈಗ ತಾನೇ ಸ್ವಿಮ್ಮಿಂಗ್ ಮಾಡ್ತಾಯಿದ್ವಿ. ಸನ್ಸೆಟ್ ಎಂಜಾಯ್ ಮಾಡೋಣ ಅಂತ ಕಡಲ ತೀರ ಏನಿದೆ ಸೊ ಅಲ್ಲಿ ಬಂದ್ವಿ. ಸೂಪರ್ಬ್ ಆಗಿದೆ ಮಾತ್ರ ಸನ್ಸೆಟ್ ವ್ಯೂ. ವಾಟ್ ಅ ವ್ಯೂ ಮ್ಯಾನ್. ಒಂಥರ ಪ್ರೈವೇಟ್ ಬೀಚ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಎನ್ವೈರನ್ಮೆಂಟ್ ಮಾತ್ರ. ಸೊ ಇವಾಗ ಸ್ನ್ಯಾಕ್ಸ್ ಟೈಮ್ ಬಂದಿದೆ. ಎಲ್ಲ ಕೂಡ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಓಕೆ, ಚಿಕನ್ ಮತ್ತು ಇದು ಸೂಪಾ. ಓಕೆ ಓಕೆ, ಇದು ವೆಜ್ಜಾ? ವೆಜ್ಜಾ. ಓಕೆ. ನಂತರ ಬಜ್ಜೀಸ್ ಇದೆ ಮತ್ತು ಆನಿಯನ್ ಪಕೋಡ ಕೂಡ ಇದೆ, ಸಲಾಡ್ಸ್ ಇಟ್ಟಿದ್ದಾರೆ. ಸೊ ಈಗ ಸ್ನ್ಯಾಕ್ಸ್ ಎಂಜಾಯ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಚಿಕನ್ ಸ್ಟಾರ್ಟರ್ ಕೂಡ ಕೊಟ್ಟಿದ್ದಾರೆ ಮತ್ತು ಒಂದು ಪ್ಲೇನ್ ಸೂಪ್ ಇದೆ. ಅದು ಬಿಟ್ಟರೆ ಆನಿಯನ್ ಪಕೋಡ, ಬಜ್ಜಿ ಅದು ಮಾಡಿದ್ದಾರೆ. ಮತ್ತು ಇಲ್ಲೇ ಹತ್ತಿರದಲ್ಲಿ ಕ್ಯಾಂಪ್ ಫೈರ್ ಕೂಡ ಹಾಕಿದ್ದಾರೆ. ಯಾರ್ಯಾರು ಬಂದಿದಾರೋ ಅವರೇ ಕಪ್ಪಲ್ ಪ್ಯಾಕೇಜ್ ಇದು ತಗೋಬೇಕಿತ್ತು, ಕೊಡೋರು ಒಂದು ಕಪ್ಪಲ್ ಎಲ್ಲ ಗಂಡ ಹೆಣ್ಣ ಅಂತ ಕಲರ್ ಈಗೇನು ಹೇಳಂಗಿಲ್ಲ. ಸೂಪರ್.
ಸೊ ಇವಾಗ ಊಟ ರೆಡಿಯಾಗಿದೆ, ಡಿನ್ನರ್ ಏನೇನಿದೆ ಅಂತ ನೋಡೋಣ. ಫಿಶಾ, ಓಕೆ, ಎಗ್ಗು ಮತ್ತು ಫಿಶ್ಶು. ಯಾವ ಫಿಶ್ ಸರ್ ಇದು? ದೋಡಿ ಫಿಶ್. ಓಕೆ, ಎಗ್ ಮಸಾಲ ಕೊಟ್ಟಿದ್ದಾರೆ, ಫ್ರೂಟ್ ಸಲಾಡ್, ಕಸ್ಟರ್ಡ್, ಮತ್ತು ಪಾಪಡ್ ಇದೆ, ರಸಮ್, ದಾಲ್, ವೈಟ್ ರೈಸ್, ಗೀ ರೈಸ್, ಬೀಟ್ರೂಟ್ ಪಲ್ಯ, ಮತ್ತು ಏನಿದು ಪನ್ನೀರ್ ಮಸಾಲ. ಓಕೆ, ಸಲಾಡ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಈಗ ಒಂದು ನೇಚರ್ ವಾಕ್ ಪ್ರಾರಂಭವಾಗಿದೆ. ಜೊತೆಗೆ ನಾನಾ ರೀತಿ ಬರ್ಡ್ಸ್ ಏನಿದೆ ಎಲ್ಲ ನೋಡಿಕೊಂಡು ಹೋಗೋದು. ಇಂಡಿಯನ್ ಪ್ಯಾರಡೈಸ್ ಫ್ಲೈ ಕಿಚನ್. ಎಷ್ಟು ಬ್ಯೂಟಿಫುಲ್ ಆಗಿ ಟೇಲ್ ನೋಡೋದ್ರದ್ದು. ಇಲ್ಲ, ಪುನಃ ಅಲ್ಲೇ ಬರುತ್ತೆ ಸರ್. ಅದೇ ಸರ್ ಫೀಡಿಂಗ್ ಬರ್ತಾ ಇದೆ ಏನು ಇರಬೇಕು ಸರ್ ಅಂದರೆ ಹೋಯ್ತದೆ ಹಿಂದೆ ಬ್ಲೈಂಡ್ ಸ್ಪಾಟ್. ಒಂದು ಹುಳ ಇರುತ್ತಲ್ಲ, ಅದು ಹಾರುವಾಗ ಕ್ಯಾಚ್ ಮಾಡುತ್ತೆ. ಅದಕ್ಕೆ ಇಂಡಿಯನ್ ಪ್ಯಾರಡೈಸ್ ಫ್ಲೈ ಕಿಚನ್. ಅದು ಹೌದಿಲ್ಲ, ಅದೆಲ್ಲ ಬಾಗ್ಲ 7 ಇರುತ್ತೆ ಆ ಥರ. 7 ಸಿಸ್ಟಮ್. ಮತ್ತು ಬ್ಲ್ಯಾಕ್ ಡ್ರಂಗು ಅಂತ ಹೇಳಿದ್ದಲ್ಲ ಸರ್, ಬ್ಲ್ಯಾಕ್ ಡ್ರಂಗು ಅಂದರೆ ಕಾಜಾಣ. ಇದು ನಮ್ಮದು 120 ಎಕರೆ, ಅದ್ರಲ್ಲಿ 7 ಎಕರೆ ನಮ್ಮದು ಜಂಗಲ್ ಅದು. ಇದು ಅಂದರೆ ಯಾಕಂದರೆ ಈ ಕಡೆ ಅರಬ್ಬಿ ಸಮುದ್ರ ಇದೆಯಲ್ಲ, ಅದಕ್ಕೆ ಈ ಕಡೆ ಹೆದಿದೆ ಅರಬ್ಬಿ ಸಮುದ್ರ, ಕಾಲಿ ರಿವರ್, ಮತ್ತು ಇದೇ ಮಾವಿನ ಹೊಳೆ. ಹೌದು, ನಾವೀಗ ಇಲ್ಲಿವರೆಗೆ ಹೋಗಿದ್ವಿ, ಇಲ್ಲಿ ಹೋಗಿದ್ವಿ, ಇಲ್ಲಿ ಹೌದು, ಇಲ್ಲಿ ನಿಂತ್ಕೊಂಡು ನಾವು ನೋಡಿದ್ವಿ. ಹೌದು ಸರ್. ಇಲ್ಲಿ ಸದಾಶಿವಗದ ಹತ್ರ. ಹೌದು ಸರ್. ಸೊ ಎಲ್ಲ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ನೀರು ದೋಸೆಯಿಂದ ಹಿಡಿದು ಜೊತೆಗೆ ಪೋಹ, ಕೇಸರಿ ಬಾತ್. ಸೊ JLR ಗೊತ್ತಲ್ಲ, ಊಟ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಪಪ್ಪಾಯ ಕಟ್ ಪೀಸಸ್, ಅದ್ರ ಜೊತೆಗೆ ನಾರ್ಮಲ್ ಬ್ರೆಡ್, ಬಟರ್, ಜ್ಯಾಮ್. ಸೊ ಈಗ ಡಾಲ್ಫಿನ್ ಸೈಟಿಂಗ್ಗೆ ಹೋಗ್ತಾಯಿದ್ದೀವಿ ಬೈ JLR. ಡಾಲ್ಫಿನ್ ಸೈಟಿಂಗ್ಗೆ ನೀರು ನೆಗಿ ಹೇಳ್ತೀನಿ. ಸೊ ಇವಾಗ ಡಾಲ್ಫಿನ್ ಸೈಟಿಂಗ್ ಏನಿದೆ, ಸೊ ಅದು ಸ್ಟಾರ್ಟ್ ಆಗ್ತಾ ಇದೆ. ಇಂಜನ್ ಡೌನ್ ಕರ್. ಸ್ಟಾರ್ಟ್ ಆಗ್ತಾ ಇದೆ ಈಗ. ಲೆಟ್ಸ್ ಗೋ ಫಾರ್ ಡಾಲ್ಫಿನ್ ಹಂಟಿಂಗ್. ಸೊ ಇವಾಗ ಡಾಲ್ಫಿನ್ ಸೈಟಿಂಗಿಗೆ ಬಂದಿದ್ದೀವಿ JLR ಕಡೆಯಿಂದ. ಸೊ ಇವಾಗಂತೂ ವೆದರ್ ಮಾತ್ರ ತುಂಬ ಕೂಲ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ಮಾತ್ರ. ಸೊ ಲೆಟ್ಸ್ ಗೋ ಫಾರ್ ಡಾಲ್ಫಿನ್ ಸೈಟಿಂಗ್. ನೋಡಿ, ಇವಾಗ ಸೇಮ್ ಆ್ಯಸ್ ಯೂಶುವಲ್ ಯಾವಾಗ ಬೋಟ್ ಸಫಾರಿ ಮಾಡ್ತೀವಿ ಈ ಥರದೊಂದು ಲೈಫ್ ಜಾಕೆಟ್ ಏನು ಹಾಕೊಳ್ಳೋದೊಂದು ಮ್ಯಾಂಡೇಟರಿ. ಸೊ ಎಲ್ಲ ಕ್ಲೀನಾಗಿ ಫಾಲೋ ಮಾಡಬೇಕು. ಸೊ ಲೆಟ್ಸ್ ಗೋ ಫಾರ್ ಡಾಲ್ಫಿನ್ ಸೈಟಿಂಗ್. ಇಲ್ಲಿ ಈ ಕಡೆ ಒಂದು ಬಂತು ನೋಡಿ, ರೈಟ್ ಸೈಡಿಗೆ ಒಂದು.